ಆಯಿಲು, ಶ್ಯಾಂಪು, ಆನಿಯನ್ ಜ್ಯೂಸು ಎಲ್ಲ ಉಪಯೋಗಿಸಿದಾಗಿದೆ, ಆಗಲೂ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗ್ತಾ ಇರಲ್ವ. ಸೊ ತುಂಬ ಮಹಿಳೆಯರು ಏನು ಅಂದ್ಕೊತಾರೆ ಅಂದರೆ ಹೇರ್ ಫಾಲ್ ಬಂದುಬಿಟ್ಟು ಬರೀ ಒಂದು ಶ್ಯಾಂಪು ಪ್ರಾಬ್ಲಮ್ ಇಲ್ಲ ಅಂದರೆ ಕರೆಕ್ಟಾಗಿರೋ ಆಯಿಲ್ ಯೂಸ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಬಟ್ ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಆದಾಗ ಅದು ಜನರಲಿ ಅದು ಒಳಗಡೆಯಿಂದ ಪ್ರಾಬ್ಲಮ್ ಆಗಿರುತ್ತೆ. ಬರೀ ಎಕ್ಸ್ಟರ್ನಲ್ ಆಗಿ ಶ್ಯಾಂಪು ಇಲ್ಲ ಅಂದರೆ ಹೇರ್ ಆಯಿಲಿಂದ ಮಾತ್ರ ನಿಮಗೆ ಪರಿಹಾರ ಸಿಗಲ್ಲ. ಸೊ ನೀವು ಯಾವಾಗ ಡಾಕ್ಟರ್ನ ಭೇಟಿ ಮಾಡಬೇಕು ಅಂದಾಗ ನಿಮಗೆ ಒಂದು ದಿನಕ್ಕೆ 100ಕ್ಕಿಂತ ಜಾಸ್ತಿ ಸ್ಟ್ಯಾಂಡ್ಸ್ ಕೂದಲು ಬೀಳ್ತಾ ಇದ್ದಾಗ ಮತ್ತು ತುಂಬ ಥಿನ್ನಿಂಗ್ ಮತ್ತು ವೈಡ್ನಿಂಗ್ ಆಫ್ ದ ಪಾರ್ಟಿಷನ್ ಅಂದರೆ ಸೆಂಟರ್ ಪಾರ್ಟಿಷನ್, ಸೈಡ್ ಪಾರ್ಟಿಷನ್ ಜಾಸ್ತಿ ವೈಡ್ನಿಂಗ್ ಆದಾಗ ಹೇರ್ ಫಾಲು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ನೀವೇನಾರೋ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ರೆ, ಇಲ್ಲ ಅಂದರೆ ಪೋಸ್ಟ್ ಡೆಲಿವರಿ, ಇಲ್ಲ ಅಂದರೆ ಒಂದು ಮೇಜರ್ ಸ್ಟ್ರೆಸ್ಸು ಮನೇಲಿ ಏನಾರೋ ಸಮಸ್ಯೆ ಆಗಿರೋ ಕಾರಣಕ್ಕೆ, ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಇರೆಗ್ಯುಲರ್ ಸೈಕಲ್ಸು ಮತ್ತು ಯಾವಾಗ ತುಂಬ ಸುಸ್ತಾಗಿರುತ್ತೆ, ಇವೆಲ್ಲ ನಿಮ್ಮದು ಒಂದು ಮೇಜರ್ ರೀಸನ್ಸ್ ಆಗಿರುತ್ತೆ. ಬರೀ ಆಯಿಲು ಮತ್ತು ನಿಮ್ಮ ಹೋಮ್ ರೆಮಿಡಿ ಒಂದೇ ವರ್ಕ್ ಆಗೋಲ್ಲ. ಸೊ ನೀವು ಫಸ್ಟ್ ಬಂದ್ಬಿಟ್ಟು ನಿಮ್ಮ ನ್ಯೂಟ್ರಿಷನ್, ಹಾರ್ಮೋನ್ಸ್, ಪ್ರೋಟೀನ್ ಮತ್ತು ಲೈಫ್ ಸ್ಟೈಲ್ ಇವೆಲ್ಲ ನೀವು ಚೆಕ್ ಮಾಡಬೇಕಾಗತ್ತೆ. ಇನ್ನೊಂದು ಏನಂದರೆ ಹೇರ್ ಫಾಲ್ ಒಂದು ಬಾಡಿಯಿಂದ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ ದಟ್ ಸಮಥಿಂಗ್ ಈಸ್ ರಾಂಗ್ ಅಂತ. ಸೊ ಆದಷ್ಟು ನೀವು ಕಾಸ್ನ ಟ್ರೀಟ್ ಮಾಡಿಸ್ಕೊಳ್ಳಿ, ಬರೀ ಕೂದಲು ಮಾತ್ರ ಅಲ್ಲ. ಇನ್ನಷ್ಟು ಡಾಕ್ಟರ್ ರಿಲೇಟೆಡ್ ಟಿಪ್ಸ್ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.